ಖಂಡಿತ ಹೌದು. ಯಾ, ಅದನ್ನ ನಾನು ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೇನೆ. ಓಕೆ, ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಭವಾನಿ ಅವರೇ, ಮನೆಗೆ ಹೊರಟ್ರ? ಒಬ್ಬರೇ ಹೋಗೋದು ಬೇಡ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಯಾಕೆ ನೀವು ಮುಜುಗರ ಪಡ್ಕೊಳ್ತೀರಾ? ನೆನ್ನೆ ಆಗಿದ್ದು ಸಾಲದ? ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ತೀರಾ? ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಈ ಹುಡುಗಿರಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೀರಿ. ಪರವಾಗಿಲ್ಲ, ಹುಷಾರಾಗ್ಬಿಟ್ರಿ. ಇದೇ ಧೈರ್ಯ ಎಲ್ರಿಗೂ ಬಂದ್ರೆ ತಂಟೆಗೆ ಬರೋದು ಕಡಿಮೆ ಆಗತ್ತೆ. ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಕೊಳ್ರಿ. ನಾನು ಹೇಗಿದ್ರು ಮನೆಗೆ ಹೋಗ್ತಿದ್ದೀನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ನಾನೇ ನಿಮಗೆ ತೊಂದರೆ ಮಾಡಲ್ಲ ರೀ. ನಿಮ್ಮ ಮೆಣಸಿನ ಪುಡಿ ಮಾತ್ರ ನನ್ನ ಮೇಲೆ ಪ್ರಯೋಗ ಮಾಡಬೇಡಿ. ಬನ್ನಿ ಹೋಗೋಣ. ಏನೇ ನಿನ್ನೆ ಮನೆ ಬಂದಿರೋರಿಗೆ ಇಷ್ಟೊಂದಿದು? ಇಷ್ಟ ದಿನ ಆಯ್ತು ನಾವು ಬಂದು, ಕರ್ಕೊಂಡು ಹೋಗ್ಲಿಲ್ಲ ನಮ್ಮನ್ನ. ಹಲೋ, ಏನ್ ಸರ್ ನೀವು ನಿನ್ನಷ್ಟೇ ಫೈಲ್ ಕೊಟ್ಟಿದ್ದೀರಾ? ಇಮಿಡಿಯೇಟ್ಲಿ ಕೆಲಸ ಆಗ್ಬೇಕಾದ್ರೆ ಹೆಂಗ್ ಸರ್? ನಾನೇನ್ ಕಂಪ್ಯೂಟರಾ ಅಥವಾ ಮ್ಯಾಜಿಕ್ ಸ್ಟಿಕ್ ಇಟ್ಕೊಂಡಿದ್ದೀನ? ಗಾಡಿ ಹತ್ತು ಕೂತ ತಕ್ಷಣ ಪೈಲಟ್ ಅಂತ ತಿಳ್ಕೊಂಡ್ಬಿಡ್ತೀರಲ್ಲ, ರೋಡ್ ನೋಡ್ಕೊಂಡಿರಲ್ಲ ಸರ್. ನಿಮ್ಗಲ್ಲ ಸರ್, ಅದು ಯಾವನು ಬೈಕ್ ನನ್ನ ಮಗ ಸರ್. ಸರ್ ಅದು ನಮ್ಮ ಸಾಹೇಬ್ರು ತುಂಬಾ ಸ್ಟ್ರಿಕ್ಟ್ ಸರ್. ಅದ್ರೊಂದು ಮಜಾ ಗೊತ್ತಾ? ಕಾಸು ಕಂಡ ತಕ್ಷಣ ಅವ್ರು ಸ್ಟ್ರಿಕ್ಟ್ ಎಲ್ಲ ಮಾಯ ಆಗ್ಬಿಡುತ್ತೆ. ಅದಕ್ಕೆ ಕುರುಡು ಕಾಂಚಾಣ ಅಂತ ಕರೆಯೋದು ಸರ್. ಅದು ಹತ್ರ ಇದ್ದ ನಮಗ್ ಮಾತ್ರ ಗೊತ್ತಾಗತ್ತೆ ಸರ್. ಆಮೇಲೆ ಫೋನ್ ಮಾಡ್ತೀವಿ ಸರ್. ಭವಾನಿ ಮಗಳೇ, ಮ್ಯೂಟು ಕಾರಲ್ಲಿ ಬಸ್ಸಲ್ಲಿ ಓಡಾಡೋದಕ್ಕೆ ಗತಿ ಇಲ್ಲ, ಇನ್ನು ಕಾರಲ್ಲಿ ಹೆಂಗ್ ಓಡಾಡ್ತಾವಳೆ? ಲಾಟ್ರಿ ಗೀಟ್ರಿ ಏನಾದ್ರು ಎದ್ಬಿಡ್ತಾ? ಆ ಕಾರಲ್ಲಿ ಓಡಾಡ್ತಿರೋ ಹುಡುಗ ಅವಳಿಗೇನಾದ್ರು ಗೊತ್ತಾ? ಯಾರಿರ್ಬೋದು ಅವನು? ಇವಳೇನಾದ್ರೂ ಲವ್ ಗಿವ್ ಮಾಡ್ತಿರ್ಬಹುದಾ? ಬಾಯಿ ಬರ್ದಿದ್ರು ಮನಸ್ಸು ಹೆಂಗಷ್ಟು ದೂರ ಹೋಗುತ್ತೆ? ಇವಕ್ಕೆಲ್ಲ ಅಂತ ಅಭ್ಯಾಸ ಹೆಂಗ್ ಉಟ್ಕೊಂಡ್ಬಿಡುತ್ತೆ ಅಂತ ಸುಮ್ಮನೆ ಬಿಡೋಣ. ಅದೆಂಗಾಗತ್ತೆ? ಆ ಹುಡುಗ ಶ್ರೀಮಂತ ಇರ್ಬಹುದಾ? ನನ್ನ ವ್ಯವಹಾರಕ್ಕೆ ಏನಾದ್ರೂ ಹೆಲ್ಪ್ ಆಗ್ಬಹುದಾ? ವ್ಯವಹಾರದಲ್ಲಿ ಏನೇ ಹೆಲ್ಪ್ ಆದ್ರೂ ಅದು ಈ ತಾಲೂಕು ಆಫೀಸಿಗೆ ತಾನೇ. ಭವಾನಿ, ಈಗ ಬಂದ್ಯಾ? ನೀರ್ ತಗೊಂಬರ್ಲಾ? ನಿನ್ಗೆ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಡೈಲಿ ಹೇಳ್ತೀನಿ. ನಿನ್ ಸಂಬಳದ ದುಡ್ಡನ್ನ ನಿಮ್ಮ ಅಪ್ಪನ ಕೈಯಲ್ಲಿ ಮಾತ್ರ ಕೊಡ್ಬೇಡ. ಕೆಲಸ ಹೇಗಿದೆ ಭವಾನಿ? ನಿಮ್ ಬಾಸ್ ಒಳ್ಳೆಯವ್ರು ತಾನೆ? ಹೌದಾ? ನಿಮ್ ಬಾಸ್ ನಿನ್ನ ಮನೆಗೆ ಡ್ರಾಪ್ ಮಾಡಿದ್ರ? ನೋಡಿದ್ಯಾ, ಒಳ್ಳೆಯವ್ರಿಗೆ ದೇವ್ರು ಯಾವತ್ತಿದ್ರು ಒಳ್ಳೇದನ್ನೇ ಮಾಡ್ತಾನೆ. ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗಲ್ವೇನೋ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ನೀನು ಎಷ್ಟು ಟೆನ್ಷನ್ ಅಲ್ಲಿದ್ದೆ. ಆದ್ರೆ ಈಗ ಒಳ್ಳೆ ಕೆಲ್ಸದ ಜೊತೆಗೆ ಒಳ್ಳೆ ಬಾಸು ಸಿಕ್ಕಿದ್ದಾರೆ.
ಅಯ್ಯೋ ನಿಮ್ ಕೆಲಸ ಆದಂಗೆ ಸರ್. ಈ ರಾಮಪ್ರ ಹತ್ರ ಹೇಳ್ಬಿಟ್ರೆ ನಿಮ್ ಕೆಲಸ ಮುಗೀತು ಅಂತ ಇಟ್ಕೊಳ್ಳಿ. ಅಯ್ಯೋ ನಂಗೇನ್ ಬೇಡಪ್ಪ, ನಂಗೇನು ಬೇಡ. ನಮ್ ಬಾಸ್ ಇದಾರೆ ನೋಡಿ, ಭಯಂಕರ ಒಳ್ಳೇದಿರೋ ಸರ್. ಅವ್ರಿಗೆ ಸ್ವಲ್ಪ ಕೊಡ್ಬೇಕಾಗತ್ತೆ ಅಷ್ಟೇ. ಅದು ನಾನೇ ಕೊಡ್ತೀನಿ, ನನ್ನ ಹತ್ರ ಕೊಟ್ರೆ ನಡೆಯುತ್ತೆ. ಈ ಚೌಡಿಗೆ ಎಡೆ ಬಡಿಸ್ತೀವಿ ನೋಡಿ ನೈವೇದ್ಯಕ್ಕೆ, ಹಂಗೆ ನಾನೇ ಪೂಜಾರಿ ತಿಟ್ಕೊಳ್ಳಿ ಅಷ್ಟೇ. ಸರ್ ಆಮೇಲೆ ಫೋನ್ ಮಾಡ್ತೀನಿ, ಒಂದು ನಿಮಿಷ. ಏನೇ ಮ್ಯೂಟು, ಆಗ ಯಾರ ಜೊತೆ ಕಾರಲ್ಲಿ ಓಡಾಡ್ತಿದ್ದೆ? ತಂದೆ ಮುಂದೆ ಕಾರಲ್ಲಿ ನೋಡಿದ್ರೆ ಧೈರ್ಯ ಬರ್ತಾನೆ ನಿಂಗೆ? ಯಾರೇ ಅವನು? ಯಾರೇ ಅವನು? ನಿಮ್ಮ ಒಳಗಡೆ ಏನಾದ್ರೂ ಕುಚ್ಚು ಕುಚ್ಚು ನಡೀತಾ ಇದೆಯಾ? ಸಮಥಿಂಗ್ ಸೌಂಡ್ ಪಾರ್ಟಿನ ಚೆನ್ನಾಗಿಟ್ಟವನ? ರೀ, ಭವಾನಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ. ಯಾವ ವಿಷಯನೂ ಇವಳು ನನ್ನಿಂದ ಮುಚ್ಚಿಡಲ್ಲ. ಇವ್ರ ಬಾಸು ಮನೆಗೆ ಡ್ರಾಪ್ ಮಾಡಿರೋ ವಿಷಯನ ಈಗ ತಾನೇ ನನ್ನ ಹತ್ರ ಹೇಳಿದಾಳೆ. ಇಲ್ದೇ ಇರೋದಕ್ಕೆಲ್ಲ ಒಗ್ಗರಣೆ ಹಾಕಿ ಸುಮ್ಮನೆ ವಿಷಯನ ಇಷ್ಟುದ್ದ ಬೆಳೆಸ್ಬೇಡಿ ನೀವು. ಜಯ, ಬಿಸಿ ರಕ್ತ ಅಲ್ವಾ? ಏನಾದ್ರು ಪ್ರೇಮ ರೋಗ ಗೀಮ ರೋಗ ಅಂಟಿಸ್ಕೊಂಡ್ ಬಿಟ್ಟಿದ್ದಾಳ ಅಂತ ಅಂದ್ಕೊಂಡೆ ಅಷ್ಟೇ. ಅಯ್ಯೋ ಭಗವಂತ, ನಿಮ್ಮ ತಲೆಗೆ ಈ ವಿಷಯ ಬಿಟ್ರೆ ಬೇರೆ ಏನು ಬರೋದೇ ಇಲ್ವೇನ್ರಿ? ಒಂದು ಮನೆ ಮಾಡೋ ಯೋಗ್ಯತೆ ಅಂತೂ ಇಲ್ಲ. ನಾಲ್ಗೆ ಉದ್ದ ಇದ್ರೆ ಸಾಲದು, ಬುದ್ಧಿನೂ ಇರ್ಬೇಕು. ನಮ್ಗಿನ್ನು 2 ಹೆಣ್ಮಕ್ಳು ಇದ್ದಾರೆ ರೀ. ಅವ್ರಿಗೆ ಮದ್ವೆ ಮಾಡ್ಬೇಕು. ನಾವಿರೋದಕ್ಕೆ ಮನೆ ಮಾಡ್ಕೋಬೇಕು ಅಂತ ನಾನ್ ಒದ್ದಾಡ್ತಾ ಇದ್ರೆ ನೀವು ಛೇ. ಅತ್ತೆ, ನೀವು ಮನೆ ಮಾಡಬೇಕು ಅನ್ನೋದು ನಾನು ಕೇಳಿಸ್ಕೊಂಡೆ. ಅದಕ್ಕೆ ನಾನು ಸಹಾಯ ಮಾಡ್ತೀನಿ, ನೀವೇನು ಟೆನ್ಷನ್ ತಗೊಂಬೇಡಿ. ಏನ್ ಹೇಳ್ತಿದ್ಯಾ ನೀನು? ನಾವು ಮನೆ ತಗೊಳ್ಳೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ಹೌದು, ಇಲ್ಲಿಂದ ಹೋದ್ಮೇಲೆ ದುಡ್ಡು ಹೊಂದಿಸಿ ಕೊಡೋ ಜವಾಬ್ದಾರಿ ನಂದು. ಅದು ಎಲ್ಲಿಂದ ಹೇಗೆ ಅನ್ನೋದು ನೀವು ಕೇಳಬೇಡಿ. ಹೊಂದಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಅದನ್ನ ನಾನು ನಡೆಸ್ಕೊಡ್ತೀನಿ. ಈ ದುಡ್ಡನ್ನ ನಾನೇನು ಸುಮ್ಮನೆ ಕೊಡ್ತಿಲ್ಲ. ನನ್ಗಿಲ್ಲಿರೋಕೆ ಅವಕಾಶ ಕೊಟ್ಟು ಸಹಾಯ ಮಾಡಿದ್ದೀರ, ಅದು ಏನು ಸಣ್ಣ ಸಹಾಯ ಅಲ್ಲ. ನಿಮ್ಮ ಬದುಕನ್ನೇ ಒತ್ತೆ ಇಟ್ಟು ನನ್ನ ನೋಡ್ಕೊಂಡಿದ್ದೀರ, ಅದು ನಾನು ಯಾವತ್ತೂ ಮರೆಯಲ್ಲ. ನಾನೀಗ ನಿಮ್ಮ ಋಣದಲ್ಲಿದ್ದೀನಿ. ಆ ದುಡ್ಡನ್ನ ವಾಪಸ್ ಕೊಡಿ ಅಂತ ನಾನು ಯಾವತ್ತೂ ಕೇಳಲ್ಲ. ಇನ್ನು ಸ್ವಲ್ಪ ದಿನ ಭರತ್ ಹತ್ರ ನಾನೇ ಖುದ್ದಾಗಿ ಮಾತಾಡ್ತೀನಿ. ಆಮೇಲೆ ನನ್ನ ಪಾಡಿಗೆ ನಾನು ಬಾಂಬೆಗೆ ಹೊರಟೋಗ್ತೀನಿ. ಒಂದ್ ನಿಮಿಷ. ರಾಜೇಶ್ನ ಹಿಡಿಯೋದಿಕ್ಕೆ ತಡ ಮಾಡಿದಷ್ಟು ನಮಗ್ ಸಮಸ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ದಯವಿಟ್ಟು ನಿಧಾನ ಮಾಡಬೇಡಿ ಪ್ಲೀಸ್. ಆ ಹಾಳ್ ರಾಜೇಶನಿಂದ ಅದೆಷ್ಟು ಹುಡುಗಿರ್ ಬಾಳು ಹಾಳಾಗಿದ್ಯೋ, ಮುಂದೆ ಅದೆಷ್ಟು ಹುಡುಗಿರ್ ಬಾಳು ಹಾಳಾಗುತ್ತೋ. ಆ ಹುಡುಗಿರ್ ಕಣ್ಣೀರ್ ಶಾಪದ ಫಲ ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಭಾರತಿ ನಮ್ಮ ಮನೆಗೆ ಬಂದು ತುಂಬಾ ದಿನ ಆಯ್ತು.
ಇನ್ನೂ ಅವಳನ್ನ ಇಲ್ಲೇ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಆ ರಾಜೇಶ ಸಿಗೋವರೆಗೂ ಭಾರತಿ ಹೊರಗಡೆನೂ ಹೋಗೋದಕ್ಕಾಗೋದಿಲ್ಲ. ನೋಡಿ, ಒಂದ್ ಸಹಾಯ ಮಾಡಿ, ಹೆಣ್ಮಕ್ಳು ಬಾಳ್ನ ಕಾಪಾಡಿದ ಪುಣ್ಯ ಆದ್ರೂ ಬರುತ್ತೆ. ಕೈ ಮುಗಿದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಸವಿ, ಯಾಕೆ ಸವಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಈ ಮನೇಲಿ ಯೋಚನೆ ಮಾಡೋದಕ್ಕೆ ನಿನ್ ಕಾರಣ ಆದ್ರೂ ಏನು? ಯಾಕೆ ಯೋಚನೆ ಮಾಡ್ತಿದ್ದೀನಿ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಈ ಮನೇಲಿ ಯೋಚನೆ ಮಾಡೋದಕ್ಕೆ ನಿಂಗೆ ಬೇರೆ ಸಬ್ಜೆಕ್ಟ್ ಸಿಗ್ಲಿಲ್ವಾ? ಸಬ್ಜೆಕ್ಟ್ ಇದೆ ಕಣೋ, ಆದ್ರೆ ಆ ವಿಚಾರಗಳನ್ನ ಯಾರ ಹತ್ರ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನ್ ಹೇಳೋಕೋದ್ರು ನೀನಿನ್ನು ಚಿಕ್ಕೋಳು, ಸುಮ್ನಿರು ಅಂತಾರೆ. ಈ ಮನೆ ವಾತಾವರಣನೇ ವಿಚಿತ್ರ ಅನಿಸ್ತಾ ಇದೆ ಸವಿ, ಏನೇನೋ ನಡೀತಾ ಇದೆ. ಇಲ್ಲ ಕಣೆ, ಆ ಭರತಣ್ಣನ ಮದ್ವೆ ದಿನ ಭರತಣ್ಣನ ಮದ್ವೆ ಹಿಂದಿನೆಲ್ಲ ಓಡೋದ್ಲಲ್ಲ ಭಾರತಿ, ಅವಳು ನಮ್ಮನೆಲ್ಲ ಇದ್ದಾಳೆ ಗೊತ್ತಾ? ಏನ್ ಹೇಳ್ತಿದ್ಯೋ ನೀನು? ಹೌದು ಕಣೆ, ನನ್ಗೂ ಡೌಟ್ ಬಂದಿತ್ತು ಕಣೋ, ಆದ್ರೆ ಸರಿಯಾಗಿ ಏನು ಗೊತ್ತಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ನೋಡು, ಅಪ್ಪಿ ತಪ್ಪಿನ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ. ಹೇಳಿದ್ರೆ ಅದಕ್ಕೆ ತೊಂದರೆ ಆಗೋದು. ಅದಕ್ಕೆ ತೊಂದ್ರೆ ಆದ್ರೆ ನಿನ್ಗೇನೋ ಕಷ್ಟ? ಅದಕ್ಕೆ ತಪ್ಪು ಮಾಡಿದರೆ ಅದಕ್ಕೆ ಅವ್ರು ಅನುಭವಿಸ್ತಾರೆ ಅಷ್ಟೇ. ಇದ್ರೊಳಗೆ ತುಂಬಾ ಸೂಕ್ಷ್ಮ ಇದೆ ಸವಿ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆದ್ರೆ ಈ ವಿಷಯ ನಮ್ಮಿಬ್ರು ಮಧ್ಯೆಲ್ಲೇ ಇರ್ಬೇಕು, ಸರಿನಾ? ಸರಿ. ಯಾರಿಗೂ ಹೇಳ್ಬಾರ್ದು. ಇಲ್ಲ ಕಣೋ, ಹೇಳಲ್ಲ. ಹ್ಮ್.
ಯಾಕಮ್ಮ ಭಾರತಿ ಏನಂಗ್ ದುರ್ಗುಟ್ಕೊಂಡ್ ನೋಡ್ತಾ ಇದ್ಯಾ? ಏನಾಯ್ತು? ನೀನ್ ಏನ್ ಮಾಡ್ತಿದ್ಯಾ ಅನ್ನೋ ಪ್ರಜ್ಞೆ ನಿನ್ಗಿದ್ಯಾ? ಇದ್ಯಾ ರೂಮು? ನೀನ್ ಎಲ್ಲಿ ಕೂತಿದ್ಯಾ ಅನ್ನೋದು ಗೊತ್ತಾ ನಿನ್ಗೆ? ಯಾಕೆ ಕೂತ್ಕೋಬಾರ್ದ? ಸುಸ್ತಾಯ್ತು ಅದಕ್ಕೆ ಕೂತ್ಕೊಂಡೆ. ಅದ್ರಲ್ಲೇನಿದೆ ತಪ್ಪು? ರೆಸ್ಟ್ ತಗೊಳಕ್ಕೆ ಯಾವ ಜಾಗ ಆದ್ರೆ ಏನು? ಇಲ್ಲಿ ಕೂತ್ಕೋಬೇಕು ಇಲ್ಲಿ ಕೂತ್ಕೋಬಾರ್ದು ಅನ್ನೋದಕ್ಕೆ ಕಾನೂನು ಬೇರೆ ಇದೆಯಾ? ರೆಸ್ಟ್ ತಗೊಳ್ಳೋದಿಕ್ಕೆ ಈ ಮನೆಯಲ್ಲಿ ತುಂಬಾ ರೂಮ್ಸ್ ಇದೆ. ಎಷ್ಟು ದಿನದಿಂದ ನಮ್ಮ ಮನೆಗೆ ಬರ್ತಾ ಇದ್ಯಾ? ನೀನ್ ಎಲ್ಲಿ ರೆಸ್ಟ್ ತಗೊಳ್ತಾ ಇದ್ದೆ ಅನ್ನೋದು ನಿನ್ಗೆ ಗೊತ್ತಿಲ್ವಾ? ನೀನ್ ಯಾರು, ನಿನ್ ಲಿಮಿಟ್ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊ. ಮತ್ತೆ ಮಾವ ಸಲ್ಗೆ ಕೊಟ್ಟಿದ್ದಾರೆ ಅಂತ ದುರ್ಬಳಕೆ ಮಾಡ್ಕೋಬೇಡ. ಅದು ನಿನ್ಗೆ ಒಳ್ಳೇದಲ್ಲ. ಕೋಪ ಮಾಡ್ಕೋಬೇಡ ಭಾರತಿ. ನಾನ್ ಯಾರು ನೀನ್ ಯಾರು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದು ಅಲ್ಲದೆ ಈ ಮನೆಯಲ್ಲಿ ನನ್ನ ಲಿಮಿಟ್ ಎಷ್ಟು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನೀನೇನು ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ ನನ್ಗೆ. ಅದಕ್ಕಿನ್ನು ತುಂಬಾ ಟೈಮ್ ಇದೆ ಭಾರತಿ. ಈಗ್ಲೇ ಅದೆಲ್ಲ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಹೋಗ್ತಾ ಹೋಗ್ತಾ ನಾನ್ ಯಾರು ಅನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಸುಕನ್ಯಾ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ. ಬರ್ತಾ ಬರ್ತಾ ಅವ್ರ ವರ್ತನೆ ಬದಲಾಗ್ತಾ ಇದೆ. ಯಾಕಮ್ಮ ಏನಾಯ್ತು? ಇತ್ತೀಚೆಗೆ ಅವ್ರು ನನ್ನ ಹತ್ರ ಸರಿ ಮಾತಾಡ್ತಿಲ್ಲ ಅತ್ತೆ. ನಾನೇನಾದ್ರೂ ಮಾತಾಡ್ಸಿದ್ರೆ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡ್ಕೋತಾರೆ. ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಹೆಣ್ಮಕ್ಳ ಮೂಡ್ನ ಅರ್ಥನೇ ಮಾಡ್ಕೊಳಕ್ ಆಗಲ್ಲ. ಏನೋ ನಗ್ನಗ್ತಾ ಖುಷಿಯಾಗಿದಾರಲ್ಲ ಅಂತ ರೇಗಿಸ್ಬಿಟ್ರೆ ಸಿಡಕ್ ಬಿಡ್ತಾರೆ. ಹೋಗ್ಲಿ ಬಿಡು, ಏನೋ ಅಂದಿರ್ತಾಳೆ, ನೀನೇ ಬಿಟ್ಟಾಕು. ಹಾಗಲ್ಲ ಅತ್ತೆ, ಇವತ್ತೇನಾಯ್ತು ಅಂದ್ರೆ ನೋಡ್ಬಾರ್ತಿ, ಸುಕನ್ಯಾಗೆ ಒಂದು ಪುಟಾಣಿ ಮಗು ಇದೆ, ಅದನ್ನ ನೋಡ್ಕೋಬೇಕು. ಜೊತೆಗೆ ಅವಳ ಗಂಡನ್ಗೆ ಜವಾಬ್ದಾರಿನೇ ಇಲ್ವಂತೆ, ಅವಳನ್ನ ಚೆನ್ನಾಗಿ ನೋಡ್ಕೊಳಲ್ವಂತೆ. ಏನೇನೋ ಟೆನ್ಷನ್ಸ್ ಇರುತ್ತಮ್ಮ ಮನೆಯಲ್ಲಿ, ಅದನ್ನ ನಿನ್ ಮೇಲೆ ತೋರ್ಸಿರ್ತಾಳೆ. ಒಂದ್ 4 ದಿನ ಸರಿ ಹೋಗುತ್ತೆ, ನೀನೇ ಬಿಟ್ಟಾಕು. ಹಾಗಲ್ಲ ಅತ್ತೆ, ಇವತ್ತವ್ರು ಏನ್ ಮಾಡಿದ್ರು ಅಂದ್ರೆ ಏನ್ ಮಾಡಿರ್ತಾಳೆ? ಕೋಪದಲ್ಲಿ ನಿನ್ ಮೇಲೆ ರೇಗಾಡಿರ್ತಾಳೆ. ನೀವಿಬ್ರು ಒಂದೇ ವಯಸ್ಸಿನವ್ರಲ್ವಾ, ಸಲ್ಗೆ ಇರೋ ಕಡೆ ಪ್ರೀತಿ ಕೋಪ ಎಲ್ಲ ಇರುತ್ತೆ. ನೀನೇ ಬಿಟ್ಟಾಕ್ಬಿಡಮ್ಮ. ಭಾರತಿ, ಸುಕನ್ಯಾ ತುಂಬಾ ಒಳ್ಳೆ ಹುಡುಗಿ. ನಿಮ್ ಮಾವನವರು ಇಷ್ಟು ಬೇಗ ಹುಷಾರಾಗೋದಕ್ಕೆ ಅವಳೇ ಕಾರಣ. ಅವಳು ಚೆನ್ನಾಗಿ ನೋಡ್ಕೊಂಡ್ಲು ಅವ್ರನ್ನ. ನಿನ್ ಹಾಗೆ ಅವಳು ನಮ್ಮನೆಯವಳೇ ಆಗ್ಬಿಟ್ಟಿದ್ದಾಳೆ. ಏನೋ ಬೇಜಾರಲ್ಲೋ ಸಿಟ್ಟಲ್ಲೋ ಏನೋ ಅಂದಿರ್ತಾಳೆ. ನೀನೇ ಬಿಟ್ಬಿಡು, 4 ದಿನ ಎಲ್ಲ ಸರಿ ಹೋಗುತ್ತೆ, ಆಯ್ತಾ?